ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಸಿಹಿಗೆ 2.5 ಮಂತದ್ದು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಟ್ ಅದು 2.5 ಮಂತ್ ಹೋಗಿ 3.5 ಮಂತೇ ಆಗೋಯಿತು, ಹಾಕ್ಸೋದಕ್ಕೆ ಆಗಲಿಲ್ಲ. ಡ್ರಾಪ್ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಬರೀ ಇಂಜೆಕ್ಷನ್ ಏನು ಹಾಕ್ಸೋದು ಬೇಡ ಬಿಡು ಅಂದ್ಕೊಂಡು ಇಷ್ಟು ದಿನ ತಳ್ಕೊಂಡು ಬಂದೆ. ಬಟ್ ಇನ್ನೂ ತಳ್ಕೊಂಡು ಹೋದರೆ ಆಗಲ್ಲ ಅಂತ ಹೇಳಿ ಫೋನ್ ಮಾಡಿ ಕೇಳಿದ್ದಕ್ಕೆ ಇನ್ನೂ ಡ್ರಾಪ್ ಬಂದಿಲ್ಲ ಅಂತ ಹೇಳಿದರು. ಸರಿ ಆಯಿತು ಬಿಡು, ಪರವಾಗಿಲ್ಲ, ಇಂಜೆಕ್ಷನ್ನೇ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅವರು ಪರವಾಗಿಲ್ಲ, ಅದು ಏನೂ ಪ್ರಾಬ್ಲಮ್ ಆಗಲ್ಲ, ಡ್ರಾಪು ಇಲ್ಲ ಅಂದ್ರೂ ಇಂಜೆಕ್ಷನ್ ಒಂದು ಹಾಕಿಸಿ ಡ್ರಾಪು ಕಾಲ್ ಮಾಡಿ ಕೇಳಿಕೊಂಡು ಕನ್ಫರ್ಮೇಷನ್ ಮಾಡ್ಕೊಂಡು ಬಂದು ಹಾಕಿಸಿ ನೀವು ಒಂದ್ಸಲ ಅಂತ ಹೇಳ್ತಾಯಿದ್ರು. ಡ್ರಾಪ್ ಬಂದಿದೆಯಾ ಅಂತ ಪ್ರತಿದಿನ ಕಾಲ್ ಮಾಡ್ತಾಯಿರಿ, ಬಂದಿದೆ ಅಂದಾಗ ಬಂದು ಹಾಕ್ಸ್ಕೊಳ್ಳಿ, ಇಲ್ಲೇ ಕೆ ಆರ್ ನಗರ ಅಲ್ವಾ ಅಂತ ಹೇಳಿದ್ರು. ನಾವು ಸರಿ ಆಯಿತು, ಇನ್ನೂ ಎಷ್ಟು ದಿನ ಅಂತ ತಳ್ಕೊಂಡು ಹೋಗೋದಕ್ಕಾಗುತ್ತೆ, ಇನ್ನೇನು ಲೆಕ್ಕದಲ್ಲಿ 3.5 ಇಂಜೆಕ್ಷನ್ನೇ ಹಾಕಿಸ್ಬೇಕಿತ್ತು. ಬಟ್ ಇವಾಗ 2.5 ತಿಂಗಳದೇ 3.5 ಮಾಡ್ಕೋತಾ ಇದ್ದೀವಿ. ಇನ್ನು ನೆಕ್ಸ್ಟು ಇಂಜೆಕ್ಷನ್ ಹಾಕ್ಸೋದಕ್ಕೆ ಇನ್ನೂ 1 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಅದೇ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ವಿ. ಸಿಹಿ ನೋಡಿ ಪಾಪ ಒಳಗೆ ಆಗ್ತಾಯಿಲ್ಲ, ನನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದ್ದಾಳೆ ಅಂತ ಹೇಳಿ. ನಿಜವಾಗ್ಲೂ ಗಾಯ್ಸ್, ದೊಡ್ಡವರಾದರೆ ತಡ್ಕೋತಾರೆ, ಏನು ಅಂತಲೂ ಹೇಳ್ಬಿಡ್ತಾರೆ. ಬಟ್ ಮಕ್ಳಿಗೇನಾದ್ರು ಹುಷಾರು ತಪ್ಪಿದ್ರು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ನನಗೆ ಅವಳು ನಳ್ಳದನ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು ಗೈಸ್. ಗೈಸ್, ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಬಟ್ ಸಿಹಿನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಅಳ್ತಾವಳೆ ಗಾಯ್ಸ್. ಅವಳು ನನ್ನ ಕೈಯೇ ಬಿಡ್ತಾಯಿಲ್ಲ, ನಾನು ಅಷ್ಟೊತ್ತಿಂದ ಎತ್ಕೊಂಡಂಗೆ ಇದ್ದೀನಿ. ಅವಳು ಕೆಳಗೆ ಇಳಿತಾನೇ ಇಲ್ಲ, ಮಾತ್ರ ದುಕ್ಕುಡ್ಸ್ಕೊಂಡು ಅಳ್ತಾವಳೆ. ಯಪ್ಪ, ಒಂದೇ ಇಂಜೆಕ್ಷನ್ ಅಲ್ವಾ ನಾವು ಅನ್ಕೋತೀವಿ, ಬಟ್ ಈ ಒಂದು ಇಂಜೆಕ್ಷನು 3 ಇಂಜೆಕ್ಷನ್ಗೆ ಸಮ ಅಂತೆ, ಅಷ್ಟು ಪವರ್ ಇರುತ್ತಂತೆ ಈ ಇಂಜೆಕ್ಷನ್ಗೆ. ನಾನು ಒಂದೇ ಇಂಜೆಕ್ಷನ್ ಅಲ್ವಾ ಅಂದ್ಕೊಂಡು ಖುಷಿಯಾಗಿ ಹೋದೆ. ಅಲ್ಲಿ ನನಗೆ ಸಿಸ್ಟರ್ ಹೇಳ್ದಾಗಲೇ ಗೊತ್ತಾಗಿದ್ದು ಪವರ್ ಜಾಸ್ತಿ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಅಳ್ತಾಳೆ, ಒಂದು ಚೂರು ಮನೇಲಿ ಸೌಂಡ್ ಆಗಂಗಿಲ್ಲ, ಬೆಚ್ಕೊಂಡು ಅಳ್ತಾವಳೆ, ನೆನ್ಸ್ಕೊಂಡು ಅಳ್ತಾವಳೆ ಅಷ್ಟೊತ್ತಿಂದ. ಒಂದು ಅಕ್ಷಿ ಹೊಡೆದ್ರೂ ನಮ್ಮಮ್ಮ ಅಳಕ್ಕೆ ಸ್ಟಾರ್ಟ್ ಆಗಿಬಿಡ್ತಾಳೆ ಮಲಗಿದವಳು. ಪಾಪ ಸಿಕ್ಕಾಪಟ್ಟೆ ಪೇನು, ಕಾಲೆಲ್ಲ ಫುಲ್ಲು ಉತ್ಕೊಬಿಟ್ಟೈತೆ ಗಸ್. ನಾನು ತಣ್ಣೀರು ಬಟ್ಟೆ ಹಾಕಿದ್ದೀನಿ. ಆಮೇಲೆ ಅವಳು ನನ್ನನ್ನೇ ಬಿಗ್ಗಿಯಾಗಿ ಹಿಡ್ಕೊಂಡವಳೆ ಗಸ್, ಬಿಗ್ಗಿಯಾಗಿ ಹಿಡ್ಕೊಂಡು ಮಲ್ಗೋಳೆ. ಬಿಟ್ಬಿಡ್ತೀನಿ ಅಂತ ಹೇಳಿ. ಅಲ್ಲೂ ಅಷ್ಟೇ ಇಂಜೆಕ್ಷನ್ ಹಾಕ್ಸಿ ನಮ್ಮಮ್ಮ ಕರ್ಕೊಬರ್ತಾರೆ, ಅದು ವೀಡಿಯೋ ಕ್ಲಿಪ್ಪಿಂಗಲ್ಲಿ ಇದೆ ಅನಿಸುತ್ತೆ, ನೋಡಿ ಬೇಕಾದರೆ. ನಮ್ಮಮ್ಮನ ಅವಳು ಬಿಗ್ಗಿಯಾಗಿ ಹಿಡ್ಕೊಬಿಟ್ಟವಳೆ ಕೈನ. ಇಲ್ಲ, ಬರಬೇಕಾದ್ರೆ ನಾನು ವಿಡಿಯೋ ಮಾಡಲಿಲ್ಲ, ಬಿಗ್ಗಿಯಾಗಿ ಕೈ ಹಿಡ್ಕೊಬಿಟ್ಟವಳೆ ನಮ್ಮ ಮಮ್ಮಿದು. ಇಲ್ಲೂ ಅಷ್ಟೇ, ಬಂದಾಗಲಿಂದ ಒಂದು 4 ಅವರ್ 3 ಅವರ್ ನಿದ್ದೆ ಮಾಡಿದ್ಲು. ನಾನು ಅದೇ ಅಂದ್ಕೊಂಡೆ, ಪರವಾಗಿಲ್ಲ ನಮ್ಮ ಪಾಪು ಸ್ಟ್ರಾಂಗ್ ಇದ್ದಾಳೆ, ಮಲ್ಕೊಂಡಿದ್ದಾಳಲ್ಲ, ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ನಮ್ಮಮ್ಮಂಗೆ ಅದನ್ನೇ ಹೇಳ್ತಿದ್ದೆ. ಮಲಗೆದ್ಲು, ಅವಾಗ ನೋವು ಸ್ಟಾರ್ಟ್ ಆಯಿತು ಅನಿಸುತ್ತೆ. ಮಲ್ಕೋತಾನೆ ಇಲ್ಲ, ಅಳ್ಕೊಂಡು ಪಾಪ ಅವಳು ಮಲಗಿರೋದೆ ಇವಾಗ. ಅದು ನಾನು ತೊಡೆ ಮೇಲೆ ಎತ್ಕೊಂಡಿರೋದಕ್ಕೆ ಮಲ್ಗೋಳೆ. ಅದೇ ಸಣ್ಣ ಪುಟ್ಟ ಸೌಂಡ್ ಆದರೆ ಎದ್ದೇಳ್ತಾಳೆ, ಅಳ್ತಾಳೆ. ರಿಸ್ಕು ಗಾಯ್ಸ್. ಅಯ್ಯಪ್ಪ, ಈ ದಿನ ಇಂಜೆಕ್ಷನ್ ಹಾಕ್ಸ್ತೀವಿ ಅಂತಂದರೆ ತಾಯಿ ಜೊತೆಲೇ ಇರಬೇಕು ಮಗು. ಒಂದು ಚೂರು ನಾವೆಲ್ಲೂ ಹೋಗೋದಕ್ಕೂ ಆಗೋದಿಲ್ಲ, ಕೆಳಗಡೆ ಮಲ್ಸೋದಕ್ಕೂ ಆಗೋದಿಲ್ಲ. ಸೊ ಇವತ್ತು ಒಂದು ದಿನ ಕಳೆದ್ರೆ ಎಷ್ಟೋ ರಿಲೀಫ್ ನನಗೆ. ಫೀವರ್ ಇನ್ನೂ ಏನೂ ಅನ್ನಿಸ್ತಾ ಇಲ್ಲ ನನಗೆ, ಫೀವರ್ ಬಂದಿದೆ ಅಂತ ಹೇಳಿ. ಬಟ್ ಬರುತ್ತೆ ನೈಟ್ ಅನ್ನಂಗೆ. ನನಗೆ ಅವರು ತಣ್ಣೀರು ಬಟ್ಟೆ ಹಾಕು ಅಂತ ಹೇಳಿದರು, ನಾನು ಅದನ್ನು ತಣ್ಣೀರು ಬಟ್ಟೆ ಹಾಕಿದ್ದೀನಿ. ಮತ್ತು ನಾನು ಲೈಟಾಗಿ ಸ್ವಲ್ಪ ವಿಕ್ಸೂ ಕೂಡ ಹಾಕ್ತೀನಿ, ಯಾಕಂದರೆ ಊದ್ಕೊಬಿಡ್ತಲ್ಲ, ಇಳೀಲಿ ಅಂತ ಹಾಕ್ತೀನಿ. ಇವಳಿಗೆ ಸ್ವಲ್ಪ ಜಾಸ್ತಿನೇ ಊದ್ಕೊಬಿಟ್ಟಿದೆ, ನಾನು ನೋಡಿರಲಿಲ್ಲ, ನಮ್ಮಮ್ಮ ನೋಡಿ ತಕ್ಷಣ ವಿಕ್ಸ್ ಹಾಕಿದ್ರು. ಸ್ವಲ್ಪ ಇವಾಗ ಲೈಟಾಗಿ ಇಳಿದಿದೆ. ತಣ್ಣೀರು ಬಟ್ಟೆ ಆವಾಗಲೇ ಹಾಕಿದ್ದೆ, ಇವಾಗ ಮತ್ತೆ ಸ್ವಲ್ಪ ಅದನ್ನೇ ನೀರಲ್ಲೇ ಡಿಪ್ ಮಾಡಿ ಹಾಕ್ತೀನಿ. ನೈಟ್ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ, ಅಂದರೆ ಮಲ್ಕೋತಾಳ ಅಥವಾ ನೈಟು ಅಳ್ತಾಳ ಏನೋ ಅಂತ. ಫೀಡ್ ಚೆನ್ನಾಗಿ ಮಾಡಿಸ್ಬೇಕು ಈ ಟೈಮಲ್ಲಿ, ಅಂದರೆ ಇಂಜೆಕ್ಷನ್ ಹಾಕ್ಸಿದ ಟೈಮಲ್ಲಿ. ಬಟ್ ಇವಳು ಫೀಡೇ ತೊಗೋತಾ ಇಲ್ಲ, ಅವಳು ಹಾಲು ಕುಡಿತಾನೇ ಇಲ್ಲ, ಅಳ್ತಾನೆ ಅವಳು ಅಷ್ಟೊತ್ತಿಂದನೂ ಹಾಲು ಕುಡಿತಾ ಇಲ್ಲ. ಪಾಪ ಮಲಗಿದ್ಲಲ್ಲ ಸ್ಟಾರ್ಟಿಂಗ್, ಬಂದು ಒಂದು 3 ಅವರ್ ಫೀಡ್ ಮಾಡಿದ್ದು, ಇವಾಗಂತೂ ಅವಳು ಹಾಲೇ ಕುಡಿತಾ ಇಲ್ಲ. ಸೊ ನೋಡಬೇಕು ಗೈಸ್ ನೈಟ್ ಏನು ಮಾಡ್ತಾಳೆ ಅಂತ ಹೇಳಿ. ಸೊ ತೋರಿಸ್ತೀನಿ ನೈಟು. ನಾನು ಇನ್ನೂ ಊಟನೂ ಮಾಡಿಲ್ಲ ಗೈಸ್. ಟೈಮ್ ನೋಡಿದ್ರೆ ಆವಾಗಲೇ ಎಷ್ಟು 3:30 ಆಗಕ್ಕೆ ಬಂತು, ಇನ್ನೂ ನಾನು ಮಾಡಿಲ್ಲ, ಯಾಕಂದರೆ ಅವಳು ಕೈಯೇ ಬಿಡ್ತಾಯಿಲ್ಲ. ಊಟ ಮಾಡಬೇಕು, ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ಊಟ ಮಾಡ್ಕೋತೀನಿ. ನನಗೇನು ಅಂತಂದರೆ, ನನ್ನ ತೊಡೆ ಮೇಲಿಂದ ಎತ್ತಿ ನಮ್ಮ ಅಮ್ಮನ ತೊಡೆ ಮೇಲೆ ಹಾಕಿದ್ರೆ ಅಳ್ತಾಳಲ್ಲ ಅಂತ ಹೇಳಿ ನಂಗೊಂಥರ. ಆಮೇಲೆ ಒಂದು ಸಲ ಎದ್ದುಬಿಟ್ರೆ ಸಿಕ್ಕಾಪಟ್ಟೆ ಚಂಡಿ ಮಾಡ್ತಾಳೆ, ಅವಳು ನೋಡೋಕ್ಕಾಗಲ್ಲ ಅಂತ ಹೇಳಿ ನಾನು ಎತ್ಕೊಂಡಂಗೆ ಇದ್ದೀನಿ. ಆ್ಯಂಡ್ ನಾನು ಅಲ್ಲಿ ಇಂಜೆಕ್ಷನ್ ಹಾಕ್ಬೇಕಾದ್ರೆ ನನಗೂ ಅಳ ಬಂದ್ಬಿಡ್ತು ಗೈಸ್. ಹಂಗೂ ಕ್ಲಿಪ್ಪಿಂಗ್ ಸ್ವಲ್ಪ ತೊಗೊಂಡು, ಅಲ್ಲಿ ಸಿಸ್ಟರ್ ಇದ್ದಾರೆಲ್ಲ, ಫೋನ್ ಅಲೋ ಇಲ್ಲಮ್ಮ, ವೀಡಿಯೋ ಮಾಡಬಾರ್ದು, ವೀಡಿಯೋ ಮಾಡೋಂಗಿದ್ರೆ ಈಚೆ ಹೋಗು ಅಂತ ಹೇಳಿ ಈಚೆ ಕಳಿಸಿದ್ರು. ಅದಕ್ಕೆ ಅವಳು ಈಚೆ ಹೋಗ್ಬಿಟ್ಲು. ಅದೇ ಒಂದು ಡ್ರಾಪ್ ಮಾತ್ರ ಇಲ್ಲ, ಬರೀ ಇಂಜೆಕ್ಷನ್ ಮಾತ್ರ ಹಾಕಿರೋದು. ಮತ್ತು ಇನ್ನೊಂದು ಡ್ರಾಪ್ ಹಾಕಿದ್ದಾರೆ, ಇನ್ನೊಂದು ಅದು ಯಾವುದೋ ಡ್ರಾಪು, ಸಾರಿ ನನಗೆ ನೆನಪಿಲ್ಲ, ಯಾವುದೋ ಒಂದು ಡ್ರಾಪ್ ಹಾಕಲಿಲ್ಲ. ಆ ಡ್ರಾಪನ್ನ ಇನ್ನೊಂದು ಟೈಮ್ ಹಾಕ್ಸ್ಕೊಳ್ಳೋಕ್ಕೆ ನಾವು ಹೋಗಬೇಕು. ಅದೇ ಕಾಲ್ ಮಾಡಿ ಕೇಳ್ಕೊತಾ ಇರ್ತೀನಿ, ಹಾಕ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ಹೋಗಿ ಹಾಕ್ಸ್ಕೊತೀನಿ ಗೈಸ್ ಅದನ್ನು.
ಅದನ್ನು ಅವರು ಮಾರ್ಕ್ ಮಾಡಿ ಕಳಿಸಿದ್ದಾರೆ. ಅದನ್ನು ಒನ್ ಟೈಮ್ ಹೋದಾಗ ಹಾಕ್ಸ್ಬೇಕು. ಆಮೇಲೆ ಅದು ಮಾರ್ಕ್ ಮಾಡ್ತಾಯಿದ್ರಲ್ಲ, ಅವಾಗ ನಾನು ಒಳಗೋದು ಯಾವಾಗ ಕೇಳ್ತಾಯಿದ್ರು ಅವರು. ಕರೆಂಟ್ ಹೋಯ್ತು ಗೈಸ್. ಸೊ ಸಿಸ್ಟರ್ ಕೇಳ್ತಾಯಿದ್ರು, ಏನು ನೀವು ವೀಡಿಯೋಸ್ ಮಾಡ್ತಿದ್ದೀರಲ್ಲ ಯೂಟ್ಯೂಬ್ಗೆ ಏನು ಅಂತ. ಅದಕ್ಕೆ ಹೌದು ಸಿಸ್ಟರ್ ಯೂಟ್ಯೂಬ್ಗೆ ಅಂತ ಅಂದೆ. ಅದಕ್ಕೆ ಇಲ್ಲೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಮನೆಗೆ ಬಂದು ವೀಡಿಯೋಸ್ ಎಲ್ಲ ಏನು ಅಷ್ಟು ಕ್ಲಿಪ್ಪಿಂಗ್ ಸ್ವಲ್ಪ ತೊಗೊಂಡವಳು ಹಂಗೂ ಅದನ್ನೇ ಆ್ಯಡ್ ಮಾಡ್ತೀನಿ. ಸೊ ಇವತ್ತೆಲ್ಲ ನಾನು ನನ್ನ ಮಗಳನ್ನ ಎತ್ಕೊಂಡಾಗೆ ಇರಬೇಕು. ಆ್ಯಂಡ್ ಸಿರಪ್ ಕೂಡ ತೊಗೊಬಂದಿದ್ದೀನಿ. ಹಂಗೆ ಜನನ ಪತ್ರನೂ ಕೂಡ ತೊಗೊಂಡು ಬಂದೆ. ಕೈಸಿ ಹಿಂಗೇನೆ ಪಾಪ ಎದ್ದು ಅಳ್ತಾನೆ. ಅಳೋದು ಮಾತ್ರ ನಂಗೆ ಕೇಳಿ ನೋಡೋದಕ್ಕೆ ಆಗ್ತಾಯಿಲ್ಲ. ನಮ್ಮಮ್ಮ ಅವಳು ಆಟಾಡಲಿ ಅಂತಲೇ ಮಾತಾಡಿಸ್ತಾನೆ ಇದ್ದರು. ಸದ್ಯ ಅವಳು ಆಟಾಡಿದ್ಲು ನಮ್ಮ ಅಮ್ಮನ ಜೊತೆ. ಸೊ ನನಗೂ ನಮ್ಮ ಅಮ್ಮಂಗೂ ಎಷ್ಟೋ ರಿಲೀಫ್ ಆದಂಗೆ ಆಯಿತು. ಪರವಾಗಿಲ್ಲ ಇಷ್ಟು ಆಟಾಡ್ತಾವಳಲ್ಲ ಅಂತೇಳಿ. ನೋಡಿ ತಣ್ಣೀರು ಬಟ್ಟೆ ಹಾಕಿದ್ದೀನಿ ನನ್ನ ತೊಡೆಗೆ. ಪಾಪ ಆದರೂ ಆಟಾಡ್ತಾಯಿದ್ಲು. ತುಂಬ ಖುಷಿ ಆಯಿತು ನನಗೆ. ಇವಾಗ ಸ್ವಲ್ಪ ಸಿಹಿ ರಿಲ್ಯಾಕ್ಸ್ ಆಗಿದ್ದಾಳೆ. ಅಂದರೆ ಕೆಳಗಡೆ ಮಲಗಿಸಿದ್ದೀನಿ ಇವಾಗ. ಅಷ್ಟೊತ್ತಿಂದ ಎತ್ಕೊಂಡಂಗೆ ಇದ್ದೆ. ನಮ್ಮ ಅಮ್ಮನೂ ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು. ಆಮೇಲೆ ನಾನು ಎತ್ಕೊಂಡಿದ್ದೆ. ಇವಾಗ ಮಲಗಿಸಿದ್ದೀನಿ. ನಮ್ಮ ಅಮ್ಮನ ಜೊತೆ ಇವಾಗ ಸ್ವಲ್ಪ ಆಟಾಡ್ತಾಯಿದ್ಲು. ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಅವಳಿಗೆ ಫೀವರ್ ಬಂದಿದೆ, ಲೈಟಾಗಿ ಫೀವರ್ ಬಂದಿದೆ. ನಾನು ಪ್ಯಾರಾಸಿಟಮಲ್ ತೊಗೊಬಂದಿದ್ದೀನಿ. ಸೊ ಈ ಸಲ ಇದನ್ನು ಕೊಟ್ಟಿದ್ದಾರೆ. ಇದ್ಯಾವುದೋ ಹೊಸದು ಅನಿಸುತ್ತೆ. ಹೋದ ಸಲ ತಂದಿದ್ದು ನಾನು ಇದು, ಬಟ್ ಈ ಸಲ ಇದು ಕೊಟ್ಟಿದ್ದಾರೆ. ಹೊಸದು ಇದು ಹಳೇದು. ಸೊ ಈ ಸಲ ಇದನ್ನು ಕೊಟ್ಟಿದ್ದಾರೆ. 2 ಸೇಮೇ ಹಾಕಿ ಅಂತ ಹೇಳಿದ್ದಾರೆ. ಬಟ್ ನಾನು ಎಷ್ಟು ಹಾಕಬೇಕು ಅಂತ ಕೇಳ್ಕೊಂಡೆ ಬರಲಿಲ್ಲ. ನಾನು ಮರ್ತ್ಕೊಂಡು ಬಂದುಬಿಟ್ಟೆ. ಇಲ್ಲಿ ಓದಿದೆ. ಬಟ್ ಇಲ್ಲೇನಂತಂದರೆ 0.1 ml, ಸಾರಿ 1 ml ಹಾಕಿ ಅಂತ ಕೊಟ್ಟಿದ್ದಾರೆ. 1 ml ಬೇಡ ಅಂತ ನಾನು 1 ml ಹಾಕಬೇಕಾ ಅಂತ. ಅಂದರೆ 3 ಮಂತ್ಸಿಂದ 1 ಇಯರ್ವರೆಗೂ 1/2 to 1 ml ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಸಲ ಯಾವುದಕ್ಕೂ ಫೋನ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೋತೀನಿ ಎಷ್ಟು ಹಾಕಬೇಕು ಅಂತ ಹೇಳಿ. ನೋಡಿ ಸಿಹಿ ಇವಾಗ ಆಟಾಡ್ತಿದ್ದಾಳೆ. ಇವಾಗ ಬರ್ತಾಯಿದೆ ಅವಳ ವಾಯ್ಸು ಸ್ವಲ್ಪ. ಸೊ ನೈಟ್ ಮಲ್ಕೊಬಿಟ್ರೆ ಸಾಕು. ನನಗೆ ಅವಳು ಎಳ್ಕೊಂಡು ಚಂಡಿ ಮಾಡೋದು ರೂಢಿ ತಪ್ಪಾಗಿದೆ. ಅವಳು ಇವಾಗ ಹಂಗೆ ಮಾಡಲ್ಲ. ಅಚ್ಚುಕಟ್ಟಾಗಿ ಮಲ್ಕೋತಾಳೆ. ಅವಳು ಪಾಡ್ಗಳು ನನ್ನ ಜೊತೆಲೇ ಮಲ್ಕೊಬಿಡ್ತಾಳೆ. ಹಾಗಾಗಿ ಇವಾಗ ಅವಳು ಅಳೋದು ನನ್ನ ಕೈಲಿ ನೋಡೋದಕ್ಕೆ ಆಗೋಲ್ಲ. ಮುಂಚೆ 1.5 ಮಂತ್ವರೆಗೂ ಸಿಕ್ಕಾಪಟ್ಟೆ ಚಂಡಿ ಮಾಡಿದ್ಲು. ಬಟ್ ಅದಾದಮೇಲೆ ಅವಳು ಅಷ್ಟು ಚಂಡಿ ಮಾಡಲಿಲ್ಲ. ಹಾಗಾಗಿ ಇವತ್ತು ಹತ್ರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಅವಳು ಅಳದೆ ಮಲ್ಕೊಬಿಟ್ರೆ ಸಾಕು ನನಗೆ. ಅದೊಂದೇ ನನಗಂತೂ ಅವಳು ಏನಾದ್ರು ಹತ್ರ ಎವ್ವಿ ಹತ್ರ ನಂಗೆ ಅಳುನೇ ಬಂದ್ಬಿಡ್ತದೆ ಗೈಸ್. ಸೀರಿಯಸ್ಲಿ ನಂಗೆ ಆಗೋದೇ ಇಲ್ಲ ಅದು. ಗೈಸ್ ಇಂಜೆಕ್ಷನ್ ಹಾಕ್ಸಿರೋದ್ರಿಂದ ನಾನು ಎದ್ದೇ ಇಲ್ಲ. ಇವಾಗ ಮುಖನೂ ತೊಳೆದಿಲ್ಲ. ನಾನು ಹಾಸ್ಪಿಟಲಿಂದ ಬಂದು ಸಡನ್ನಾಗಿ ವಯಸ್ಸೇ ಚೇಂಜ್ ಆಗೋಯಿತು. ನಾನು ವಿಡಿಯೋ ಮಾಡ್ತಿದ್ರೆ ಸಿಹಿ ನನ್ನನ್ನು ನೋಡ್ಕೊಂಡು ನಗಾಡ್ತವಳೆ. ಸೊ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್. ಬಾಯ್. ಏನಮ್ಮ